ಎದ್ರ ಸಲುವಾಗಿ ಕೂತಾರ ಅಂತ ಕೇಳಿದ್ರ ಎದರ ಸಲುವಾಗಿ ಕೂತಾರಿ ಗೌಡ್ರ ಅವರಲ್ಲಿ ಏನದ ಏನಾದ್ರಿಪ್ಪ ನೋಡ್ರಿ ಯಾವ್ಯಾವ ಮನುಷ್ಯಾಗ ಏನೇನ ನಾದಿರ್ತದ ಅದು ಜಗತ್ತಿರ್ತದ ಹಾ 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 ಏನೇನ್ ಮನುಷ್ಯಾಗ ಯಾವ್ಯಾವ ನಾದ ಇರ್ತದ ಅದು ಜಗತ್ತಿರ್ತದ ಜಗತ್ತಿರ್ತದ ಭಕ್ತಿ ನಾದ ಅವರಲ್ಲಿ ಅದ ತಿಳಿನೇ ತಲಿ ತುಂಬಾ ಶರಗ್ ಹೊತ್ತು ಹೊತ್ತು ಹಣಿ ಮ್ಯಾಲ ಸಿಂಧೂರ್ ತಿಲಕಿಟ್ಟು ಮೂಗುನ್ಯಾಗ ಮೂಗುನತ್ತಿಟ್ಟು ಇಟ್ಟು ತಂದೆ ಬಳಗಕ್ಕ ಮುಂದೆ ಕುಣಿಸಿ ಮರ್ಯಾದದಿಂದ ಹಿಂದ್ ಕೂತಾರ ಹೌದು ಹೌದು ಅದಕ್ಕಲ್ಲೇ ನಮ್ HB ಪರೀಟ್ ಅವ್ರ ಒಂದೊಂದ್ ಹಾಡ್ ಹಾಡಿದ್ರು ಅವ್ರು ಏನಂತ ಹಾಡಿದ್ರಿ ಗೌಡ್ರ ನೀವು ಬಡಿಬ್ಯಾಡ್ರಿ ಅಂದ್ರೆ ಹಾಡ್ತನ ಅಟ್ಟೆ ಹಾಡಿಬಿಡ್ರಿ ನೀವು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದಿ ನಾರಿ ಹುಟ್ಟ ನೋಡ ಸುಪ್ರಸಿದ್ಧ ಇಲ್ಕಲ್ ದಡಿ ಸೀರಿ ಹೌದ ಮೂಗು ಬಟ್ಟು ಕುಂಕುಮ ಬಟ್ಟು ಇಟ್ಟು ನೋಡ ಮಾರಿ ಮೂಗು ಬಟ್ಟು ಕುಂಕುಮ ಬಟ್ಟು ಇಟ್ಟು ನೋಡ ಮಾರಿ ಸಾತ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಹುಚ್ಚ ರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಹೌದಾ HB ಪರೀಟ್ ಅವ್ರು ಹೇಳಿದ್ರು ಹಾ ಹಾ ಏ ತಂಗ್ಯವ್ವ ಇದು ಕಲಿಯುಗದ ಕಾಲದ ತಂಗಿ ಇಲ್ಲಿ ಫ್ಯಾಷನ್ ಮಾಡಿದ್ರೆ ನಿನಗೆ ಕೆಮ್ಮತ್ತಿಲ್ಲ ಇಲ್ಲ ಇಲ್ಲ ನಿನಗೆ ಕೆಮ್ಮತ್ತಿಲ್ಲ ಹಿಂದೂ ಧರ್ಮ ಸಂಸ್ಕೃತಿ ಪದ್ಧತಿ ಏನದ ಇಲ್ಕಲ್ ದಡಿ ಸೀರು ಉಡಬೇಕು ತಲೆ ತುಂಬಾ ಸೆರಗು ಹೊಡಬೇಕು ಬರಬೇಕು ಸಿಂಧೂರ ತಿಲಕ ಹಣಿ ಮ್ಯಾಲಿರ್ಬೇಕು ನಿನ್ನ ನೆದರು ನಿನ್ನ ಕಾಲ ಬರಳಿಗಿರ್ಬೇಕ ತಂಗ್ಯವ್ವ ನೀ ದಾರಿ ಹಿಡಿದು ಹೊಂಟೆ ಅಂದ್ರ ಹಾ ಹಾ ಗಂಡ ಜಾತಿ ಅನ್ನೋದು ತನ್ನಿನ ತಾನೇ ನಿನಗ ದಾರಿ ಬಿಡ್ತದ ಸಾಧ್ವಿ ಶ್ರಮಣಿ ಅಂತ ತಿಳಿದ ದಾರಿ ಬಿಡ್ತದ ನೀ ಪದ್ಧತಿ ಬಿಡಬೇಡ ಅಂತ ಹೇಳ ಹೌದು 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 HB ಪರೀಟ್ ಅವ್ರು ಹೇಳಿದಂತೆ ನೀವು ತಾಯಿ ಬಳಗದವ್ರು ಕೂಡಿರಿ ನಿಮಗ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಹೇಳಿ ಇನ್ನ ಜಿಗಜೇವಾಣಿ ಬಾಬಾನ ಟಾಂಗ ಎಲ್ಲಿಗೆ ಬಂದವ್ ನೋಡುವ ಮಲ್ಲಿಕಾರ್ಜುನ ಮಾಸ್ತರ್ ಕಡೆ ಬರ್ರಿ ಸ್ವಲ್ಪ ಹೌದು ಹೌದು ನಾವು ಸುರ್ವಿಗೆ ಬಂದು ಏನ್ ಹೇಳಿದೆವು ಏನ್ ಹೇಳಿದೇವ್ರಿ ಗೌಡ್ರ ಅಪ್ಪ ಮಗನ ಕುಸ್ತಿ ಆತದ ನಾವಂದೆವು ಅಂದಿದೆವು ಅನಾನ ನಮ್ಮ ತೆಳುಗ್ ಕೂತು ಮಾತಾಡೋರು ಸಾತುಲ್ಗೈ ರಾಮು ಅಣ್ಣವ್ರು ಹಾ ಹಾ ರಾಮ ಮಾಸ್ತಾರ ನಿಮಗ್ ಕೇಳಿದ್ರು ಅವರು ಹಾ ಹಾ ಅಪ್ಪ ಮಗನ ಕುಸ್ತಿ ಎಲ್ಲಿ ಆಗ್ಯಾದೇನ್ರಿ ಅಂತ ಕೇಳಿದ್ರು ಅವರು ಕೇಳಿದ್ರು ಎಂತ ಮಗಾರಿ ಹಡ್ದಿದೋ ಪುಣ್ಯಾತ್ಮ ಅಂತೇಳಿ ನಮ್ಮ ಅಪ್ಪಗ ರಾಮು ಅಣ್ಣ ಕೇಳ್ದಲ್ಲ ಇದು ದೈವ ತೂಕ ಮಾಡ್ರ್ಯಾ ಹಾ ಇದು ದೈವ ಕಾಟ ಮಾಡ್ರಿ ಹೌದು ನಾ ಹೇಳಿದ್ದು ಮಾತೇನದ ಹಾ ಹಾ ರಾಮು ಅಣ್ಣ ಹೇಳಿದ ಮಾತೇನದ ಇಲ್ಲಿ ತೂಕ ಮಾಡುದ ಈಗ ನಾ ಮೊದಲು ಬಂದು ಹೇಳಿದ ರಾಮು ಅಣ್ಣ ಏನ್ ಹೇಳಿದ ಗೊತ್ತೇನು ಏನ್ ಹೇಳಿದೆವು ಅಪ್ಪನ ಸಂಗಾಟಿ ಇವತ್ತ ಕುಸ್ತಿ ಹಿಡಿಯಾವಿದ್ದಂದ್ರ ಇದು ನನ್ನ ಸೊಕ್ಕಿನ ಮಾತತ್ತ ತಿಳಿಬೇಡ ರಾಮಣ್ಣ ಹಾ ಸೊಕ್ಕಿನ ಮಾತ ತಿಳಿಬೇಡ ಸೊಕ್ಕಿನ ಮಾತು ತಿಳಿಬೇಡ ಅದು ನಾ ಎಟ್ಟು ತಾಲೀಮ್ ಹೊಡೆದಿದ ಅನ್ನೋದು ಮಗ ಎಟ್ಟು ತಾಲೀಮ್ ಹೊಡೆದಾನ ಅನ್ನೋದು ಇದು ಅಪ್ಪನ ಬಲಿ ಪರೀಕ್ಷೆ ಆಲೆ ಅಂತೇಳಿ ನಿನ್ನ ಸಂಗಟ ಕುಸ್ತಿ ಹಿಡಿಯಾವಿದ್ದ ತಿಳಿಕಿಸಿದ್ರ ನಾ ಸಣ್ಣಸ್ತಾ ಅಂತ ಈ ಮಾತು ಹೇಳಿನಿ ಹೇಳಿದೆವು ಮಾತ ಹಾಗ ನಿನ್ನಲ್ಲಿ ಏನರಿತ್ತು ಹಿಂತಾಡ ಅವನೇನಿ ತಪ್ಪಿದ ಗೌಡ ಪ್ರಮಾಣ ಮಾಡಿ ಹೇಳು ತಪ್ಪಿತ್ತಂದ್ರ ಹೇಳು ಪ್ರಮಾಣ ಮಾಡಿ ನಾ ನಿನಗ ಒಗಿತೀನಿ ನಿನಗ ಚಿತ್ತಾಡಬ್ಬ ಮಾಡ್ತೀರಿ ಅಂತೇಳಿ ಹಿಂಗೇನು ಸೊಕ್ಕಿನ ಮಾತು ಹೇಳಿದ್ರ ಆಮೇಲೆ ಆ ಮಾತು ಹೇಳಿ ಹೇಳು ಯಾಕ್ರಿ ದೈವ ಹೌದು ಮಾತಂದಿ ನಾನು ನಮ್ಮಪ್ಪ ನಾ ಎಟ್ಟು ಕಲ್ತೀನಿ ಅನ್ನೋ ಚೆಕ್ ಮಾಡೋ ಸಂಬಂಧ ಹೌದು ನಾ ಮುಂದಿನ ಫಳಿ ಒಳಗೆ ನಡಿತೇನೆ ಇಲ್ಲ ಅನ್ನೋದು ನೀ ಹೇಳು ನೀನು ಕೂಡ ಕುಸ್ತಿ ಹಿಡಿತೀನಿ ಅಂತ ಹೇಳಿ ಈ ಮಾತು ಹೇಳಿನ ಹೇಳಿದೆವು ಮಾತ ಹೇಳುದು ಬಿಟ್ಟು ಬ್ಯಾರೆ ಗುಂಗನೊಳಗೆ ಇದ್ರಿ ನೀವು ಇನ್ನಾದೇ ಗುಂಗಿನಾಗ ಅದಾರ ಇವ್ರು ಯಾ ಗುಂಗನೊಳಗಿದ್ರಿ ಹೇಳೇನು ಒಂದ್ ಮಾತು ಹೇಳಿಕಿಸಿದ್ರ ವಿಷಯಕ್ಕೆ ಬರೋದದ ಏನದ್ರಿ ಗೌಡ್ರ ಮಾತ ಸಾವುಕಾರ ಮನ್ಯಾಗ ಆಳ ಮನುಷ್ಯ ಇದ್ದ ಭೀಮ್ಯ ಸಾವುಕಾರ ಮನ್ಯಾಗ ಆಳ ಮನುಷ್ಯ ಭೀಮ್ಯ ಆಳ ಮನುಷ್ಯ ಭೀಮ್ಯ ಇದ್ದ ಹ್ಯಾಂಗಿದ್ದ ಅಂದ್ರ ಉದ್ದ ಹಬ್ಬ ಹರಿ ಬೀಸಿದ್ದವ ಇದ್ದವ ಗಳೂರಿಗೆ ಊರಾಗ ಬೀರಪ್ಪ ಮುತ್ತನ್ ಜಾತ್ರೆ ನಡೀತು ದೊಡ್ಡಾಟ ಕಲ್ತ್ರಿ ಎಲ್ಲಾರು ಕಲಿತಿದ್ರು ಆಳಗ ಭೀಮಗ ಅವರು ಅಲ್ಲಿ ಏನ್ ಮಾಡಿದ್ರು ಸಿಲೆಕ್ಟ್ ಮಾಡಿದ್ರು ಭೀಮನ ಪಾತ್ರ ಕೊಟ್ರು ಹೌದು ಹೌದು ಭೀಮನ ಪಾತ್ರ ತೊಗೊಂಡ್ರಿ ಭೀಮ್ಯ ಹಿಂಗ ಮಾಡ್ದ ಪಾತ್ರ ಊರು ಓಣೆಲ್ಲ ವಾವ ಅನ್ಬೇಕು ಹಾಂಗ ಮಾಡ್ದ ಭೀಮನ ಪಾತ್ರ ಸಾರಥಿ ಅಂತ ಗದ ಹೊಡೆದು ತುಣುಕಾತಿತ್ತು ಹಂಗಬ್ರು ಮಾಡೋ ಹೌದಾ ಅಬ್ರು ಮಾಡಿ ನಾಟಕ ಬರ್ಜರಿ ಮಾಡ್ದ ಅಟ್ಟು ಪಾತ್ರ ಒಳಗೆ ಭೀಮ್ಯಾನ ಪಾತ್ರ ಭೀಮದ ವಜ್ಜೈತು ಹೌದು ಬಣ್ಣ ತೊಳ್ಕೊಂಡು ಮನಿಗೆ ಬಂದು ಮನ್ಯಾಗ ಮುಸ್ರಿ ತಿಕ್ಕಲ್ಗತ್ತಿಳು ಹ್ಯಾಂತಿ ಅಂಗಳದಾಗ ಹೌದು ಅಂಗಳದಾಗ ಮುಸ್ರಿ ತಿಕ್ಕುವತ್ತನಾಗ ಇವ ಬಂದ್ ಯಾನ್ ಅನ್ಬೇಕ್ರಿ ನಾಟಕ ಗುಂಗೆ ಇಳಿದಿಲ್ಲ ಮಗನಿಗೆ ಏನಂದ್ರಿಪ್ಪ ಯಾನಂದ ನಾ ಕುಂಡ್ರುವ ಸಿಂಹಾಸನ ಎಲ್ಲಿದೆ ಅಂತ ಕೇಳ್ದ
ಮನ್ಯಾಗ ಬಂದು ಆ ಎಳೆ ಮುಸ್ರಿ ತಿಕ್ಕ ಖ್ಯಾತಿ ಅಂದ್ರು ಇದು ಮೊದಲೇ ಹೊಂಬದ ಮಬ್ಬದ ಇದು ನಾಟಕ ಮುಗ್ದದ ನಿನ್ ಸಿಂಹಾಸನ ಇಲ್ಲಿ ಎಲ್ಲಿ ಬರ್ತದ ನಾ ಹೇಳ್ದಂದ್ರ ನನಗೆ ಹೊಡಿತಾರ ಅಂತ ಹೇಳಿ ಅದ್ ಯಾರು ಮಾಡಿದ್ರಿ ಹೆಣ್ಮಗಳು ಏನ್ ಮಾಡಿದ್ರಿಪ್ಪ ನೀ ಕುಂಡ್ರುವ ಸಿಂಹಾಸನ ಇಲ್ಲದೆ ನೋಡ್ಕಿಸ್ ನೆಗ್ಗದು ಭೋಗಣ ಒಗದು ಬಿಟ್ಟರು ಹೌದು ನೆಗ್ಗದು ಭೋಗೋಣ ಹೋಗ್ಯಾನ ಅದೇ ಭೋಗೋಣಿನ ಸಿಂಹಾಸನ ಅಂತೇಳಿ ಮ್ಯಾಲ ಕೂತ್ ಕಾಲ ಮ್ಯಾಲ ಕಾಲಕ್ ಮೀಸಿ ಹೊರಿ ಹೊಡ್ಲಿಗತ್ತ ಹಾ ಹಾ ಮೀಸಿ ಹೊರಿ ಹೊಡ್ಲಿಗತ್ತ ಗುಂಗನೊಳಗೆ ಕೂತ ಹತ್ತೈತ್ ಟೈಮ್ ಸೌಕಾರ ಹಾದಿ ನೋಡ್ಲಿಗತ್ತ ಹೌದು ಸೌಕಾರ ಹಾದಿ ನೋಡ್ಲಿಗತ್ತ ನೋನ್ ಮಗ ಭೀಮೆ ಹತ್ತೈತ್ ಟೈಮ್ ದನ ಬಿಸ್ಲಾಗ ನಿಂತಾವ ಯಾಕೆ ಬರ್ಲಾಗ್ಯಾನ ಅಂತೇಳಿ ಓಡಿ ಹೌದು ನಾಟಕ ಬೇರೆ ಮಾಡ್ಯಾನ ಮಕ್ಕೋಣನ ಅಂತೇಳಿ ಓಡಿ ಮನಿಗೆ ಬಂದ ಬಂದು ಮನಿಗೆ ಬಂದು ಮನ್ಯಾಗ ಅಂಗಳದೊಳಗ ನಿಂತ ಕೇಸಿದ್ರ ಭೀಮ್ಯ ಅತ್ತ ಕೂಗದ ಅವಾಗ ಕೂಗಾನೆ ಏನ್ ಅನ್ಬೇಕ್ರಿ ಒಳಗ್ ಕೂತು ಭೀಮ್ಯ ಏನಂದ್ರಿಪ್ಪ ಇವ ತಾವು ಇಲ್ಲಿ ನಮ್ಮನಿ ಅಂಗಳದೊಳಗ ಬಂದವರು ಯಾರಲ್ಲೇ ಅಂತ ಕೇಳ್ದ ಯಾರವೇ ಯಾರಲ್ಲೇ ಅಂತ ಕೇಳಣ ಸೌಕಾರ ಅಂದ ಆ ಮಗನಿಗೆ ನಾಟಕ ಗುಂಗಿಳ್ದಂಗ ಕಾಣಿಸಿಲ್ಲ ಸುಳಿ ಮಗನ ಭೀಮ್ಯ ನಾಟಕದ ಮಾತ್ರ ರಾತ್ರಿ ಇದ್ದೋ ಹಾ ದನ ಬಿಸ್ಲಾಗ ನಿಂತಾವ ನಡಿತಿಲ್ಲ ಮಗನ ಅಂತೇಳಿ ಗಂಡಗ ಆಹಾ ಆ ಸೌಕಾರ ಬಂದು ಕೂಡ ಭೀಮ್ ಯಾವ ಮಗನ ದನ ಕರ ಅಲ್ಲೇ ಬಿಸ್ಲಾಗ ನಿಂತಾವ ಅಂತ ಬಂದ್ ಗಂಡಗ ಚಾಕ್ ಒಳಗ್ ಬಂದ್ರಿ ಹೌದು ಯಾನ್ ಅನ್ಬೇಕ್ರಿ ಭೀಮ್ಯ ಏನಂದ್ರಿ ಅಲ್ಲ ಯಪ್ಪ ಸೌಕಾರ ಬಂದ್ರಿ ನೀವ್ಯಾಕ್ ಬರ್ಲಿಕ್ ಹೋದ್ರಿ ನೀವ ಚಾಳಕ ಹಿಡಿದು ಓಡ್ಲಗತ್ತತ್ರಿ ಹೌದು ರಾಮಣ್ಣ ರಾಮಣ್ಣ ಯಾವಾದರೆ ಗುಂಗನಾಗ ಬಂದು ವಿಷಯ ಮಾತಾಡೋದು ಬಿಟ್ಟು ಏನಾರೇ ಮಾತಾಡ್ಬೇಡ ಮಾತಾಡಬೇಡ ಇಲ್ಲಿ ಕೆಲಸ ಕೊಡುದಿಲ್ಲ ನೀನು ಗುಂಗಿನೊಳಗ ಬಂದಿಲ್ಲ ಇವತ್ತ ನಿನಗ ಒಡಕ್ ಭೋಗಣಿ ಮೇಲೆ ಕುಣಿಸಿ ಮಂಗಳಾರತಿ ಹಾಕದ ಇದು ನಿನ್ನ ತಲೆ ಆಗಿರ್ಲಿ ಇರ್ಲಿ ಬಂಧುಗಳೇ ಹೌದು ಇಲ್ಲಿ ಪುಸ್ತಕಕ್ಕ ಮತ್ತು ಮಸ್ತಕಕ್ಕ ಹಾ ಹಾ ಜಗಳ ಹತ್ಯಾದ ಹತ್ಯದ ಒಂದು ದೃಷ್ಟಾಂತ ಅವ್ರು ಹೇಳ್ಯಾರ ಏನ್ ಹೇಳ್ಯಾರ ಅಂತ ಕೇಳಿದ್ರ ಏನ್ ಹೇಳ್ಯಾರಿ ಗೌಡ್ರ ಮಸ್ತಕನೇ ಜಗತ್ತದೊಳಗ ಶ್ರೇಷ್ಠದ ಪುಸ್ತಕದ ಏನೇನು ಇಲ್ಲ ಇಲ್ಲ ವಾಲ್ಯಾಕೋಳಿ ರಾಮಾಯಣ ಬರದ ಕೇಸಿಂದ್ರ ಮಸ್ತಕದಿಂದ ರಾಮಾಯಣ ಬರದ ಅಂತ ಹಿಂಗ ಹೇಳಿದ್ರು ಅವ್ರು ಹೇಳಿದ್ರು ಠೀಕ್ ಅದ ನೀವು ಹೇಳುವ ಮಾತು ಖರೆ ಅದ ಹೌದು ಇಲ್ಲೊಂದು ಮಾತು ಕೇಳ್ತ ಮಲ್ಲಿಕಾರ್ಜುನ ಮಾಸ್ತರ್ ಅವ್ರ ನಮ್ಮ ಬಾಬಾವ್ರಿಗೆ ಏನ್ ಕೇಳ್ತೀರಿಪ್ಪ ಮಾತ ವಾಲ್ಯಾಕೋಳಿನ ಮಸ್ತಕ್ ಶ್ರೇಷ್ಠ ಅಂದವ್ರಿದ್ರು ನೀವು ಹಾ ಹಾ ಮಸ್ತಕದಲ್ಲಿ ಅಟ್ಟ ಬುದ್ಧಿ ತುಂಬಿತ್ತು ಮಸ್ತಕ್ ಅಟ್ಟು ಉತ್ತಮ ಶ್ರೇಷ್ಠ ಪದವಿ ಪಡೆದಿತ್ತಂದ್ರ ಪಡೆದಿತ್ತಂದ್ರ ವಾಲ್ಯಾಕೋಳಿ ರಾಮಾಯಣ ಬುಕ್ಕದೊಳಗ ಬರುವ ಕಾರಣ ಏನಿತ್ತು ಏನು ಯಾಕೆ ಬರಿಬೇಕಾಯ್ತು ಮಸ್ತಕನೇ ಜಗತ್ತೊಳ ಶ್ರೇಷ್ಠದ ಮಸ್ತಕದಿಂದ ಇನ್ನೊಬ್ಬರ ಬಾಯಿದಿಂದ ಇನ್ನೊಬ್ಬರಿಗೆ ಹೇಳಿ ಗುರ್ತು ಮಾಡ್ಬೇಕಾಗಿತ್ತು ಹಾ ಹಾ ಯಾಕೆ ಬರದ ಯಾಕೆ ಬರದ ಮಾತು ಹೇಳ್ತ ವಾಲ್ಯಾಕೋಳಿಗೆ ಲೋಕದೊಳಗ ವಾಲ್ಮೀಕಿ ಋಷಿ ಕಿಮ್ಮತ್ ಬರ್ಬೇಕಾದ್ರ ಹೌದು ರಾಮಾಯಣಿ ಗ್ರಂಥ ಬರ್ದಾನಂತೇಳಿ ಕಿಮ್ಮತ್ ಬಂದದ ನಿಮಗೊಂದು ಮಾತು ಕೇಳ್ತ ಏನ್ ಕೇಳುದದ್ರಿ ಗೌಡ್ರ ರಾಮಾಯಣ ಬರೇ ವಾಲ್ಯಾಕೋಳಿಗೆ ಅಟ್ಟೆ ಗೊತ್ತಿತ್ತತ್ರಿ ಹೆಂಗ ಹಾ ಹಾ ವಾಲ್ಯಾಕೋಳಿಗೆ ಅಟ್ಟೆ ಇದ್ದತ್ತ ಬಡ್ಡಿಗೆ ಹಚ್ಚಿ ಮಾತಾಡೋರು ಇವ್ರು ಜಿಗಜಾವಣೆ ಅವ್ರು ಇನ್ನು ತಿಳಿತದ ನಿಮ್ ಭಾಂಡವಾಳ ಬಡ್ಡಿದು ಹಾ ಹಾ ರಾಮಾಯಣ ನಾರದ ಮಹರ್ಷಿ ವಾಲ್ಯಾಕೋಳಿಗೆ ಅಷ್ಟೇ ಗೊತ್ತಲ್ಲ ಬರ್ತಲ್ಲ ಮಲ್ಲಿಕಾರ್ಜುನ ಮಾಸ್ತರ ಬಾಬೋರ ಹಾ ಪರಮಾತ್ಮ ರಾಮಾಯಣ ಪಾರ್ವತಾಗ ಹೇಳ್ದ ಪಾರ್ವತಾಗ ಹೇಳುವತ್ನಾಗ ಬ್ರಹ್ಮದೇವ ಕೇಳ್ದ ಹೌದು ಹೌದು ಪರಮಾತ್ಮ ಪಾರ್ವತಿ ಹೇಳುವತ್ನಾಗ ಬ್ರಹ್ಮದೇವ ಕೇಳ್ದ ಬ್ರಹ್ಮದೇವ ಕೇಳಿ ನಾರದನಿಗೆ ಹೇಳಿದ ಏನಂತ ನಾರದನಿಗೆ ಹೇಳಿದ್ದ ರಾಮಾಯಣೇ ಮುಂದ ವಾಲ್ಯಾಕೋಳಿ ರಾಮಾಯಣ ಬರೆದಿಟ್ಟಾನ ಇಲ್ಲಿ ನಿನಗೊಂದು ಮಾತು ಕೇಳ್ತ ಏನ್ ಕೇಳುದದ್ರಿ ಗೌಡ್ರ ಶಿವ ಪಾರ್ವತಿ ಹೇಳ್ಯಾನ ಬ್ರಹ್ಮ ಕೇಳ್ಯಾನ ಬ್ರಹ್ಮ ನಾರದ ಹೇಳ್ಯಾನ ಏನತ್ತ ರಾಮಾಯಣ ಹಾ ಹೇಳ್ಯಾನ ಹೌದು ಖರೆ ಬೆಲೆ ಇದ್ರ ಒಳಗ 5 ಮಂದಿ ಒಳಗೆ ಯಾರಿಗೆ ಬಂದದ್ರಿ ವಾಲ್ಯಾಕೋಳಿಗೆ ಬಂದದ ವಾಲ್ಯಾಕೋಳಿಗೆ ಯಾಕೆ ಬಂದದ ಅಂತ ಕೇಳಿದ್ರ ಅವ ಬರದಾನ ಪುಸ್ತಕದಾಗ ಅಂತೇಳಿ ಹೇಳಿ ಅವನಿಗೆ ಕಿಮ್ಮತ್ ಬಂದದ ಆ ರಾಮಾಯಣ ಓದಿ ಜಗತ್ತದ ಎಲ್ಲಾ ನೀತಿ ನಿಯಮಗಳನ್ನು ಜಗತ್ತದ ಜನರೆಲ್ಲ ಧರ್ಮ ಅಧರ್ಮದ ತೂಕ ಕಲ್ತದ ಹೌದ್ ಹೌದ್ ಬರ್ದಿಟ್ಟದ ಹಿಂದೆ ಇದು ಮಸ್ತಕಕ್ಕೆ ನೆನಪುಳಿದಿಲ್ಲ ನಿನ್ನ ವಯಸ್ಸು ಹೆಂಗ್ ಆಗ್ತದ ಹೆಂಗ್ ಹೋಗ್ತದ ನೋಡು ಹಂಗ ನಿನ್ನ ಸ್ಮರಣ ಶಕ್ತಿ ಕಮ್ಮ ಆಗ್ತದ ನೀ ಹೇಳಿದ್ದೆ ನಿನಗೆ ತರುಕುಳಿಯಲ್ಲ ಬಾಬಾ ನೀ ಹೇಳಿದ್ದೆ ನಿನಗೆ ತರುಕುಳಿಯಲ್ಲ ಅದು ಬರೆದು ಇಡ್ಲಿಕ್ಕ ಒಂದು ಪುಸ್ತಕ ಹತ್ತದ ಹೌದ್ ಹೌದ್ ನಮ್ಮ ಭಾರತ ದೇಶ ನಡಿಬೇಕಾದ್ರ ಎತ್ತರ ಮ್ಯಾಲ ನಡ್ದತ್ತ ಕೇಳಿದ್ರೆ ಪುಸ್ತಕ ಮ್ಯಾಲ ನಡ್ದದ ಪುಸ್ತಕ ಅಂದ್ರೆ ಏನು ಏನದ್ರಿ ಗೌಡ್ರ ಡಾಕ್ಟರ್ ಬಿ ಆರ್
ಅಂಬೇಡ್ಕರ್ ಅವರು ಪರಿಶ್ರಮ ಪಟ್ಟು ಸಂವಿಧಾನ ಬರೆದಿಟ್ಟಾರ, ಕಲಮಗಳನ್ನ ಬರೆದಿಟ್ಟಾರ. ಆ ಬರೆದಿರ್ತಕ್ಕಂಥ ಪುಸ್ತಕದೊಳಗಿನ ನಿಯಮಗಳನ್ನೇ ಈ ಭಾರತ ದೇಶದೊಳಗೆ ನಡೆದಾವ. ರಾಜ್ಯ ಘಟನೆದು ನೀವು ಪಾಲನೆ ಮಾಡ್ಬೇಕಾಗ್ಯದ. ಅಟ್ಟ ಬಿಡು, ನೀವೆಲ್ಲ ಮಸ್ತಕದವ್ರು ಹಳ್ಯಾಗ ದುಡಿದು ನೂರಾರು ಸಾವಿರ ಎಕರೆ ಹೊಲ ಗಳಿಸಿರಿ. ಖರೆ ಹೊಲ ಗಳಿಸಿರಿ. ಒಂದ ಹೊಲ ನಿನ್ನ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ನಿನ್ನ ಹೊಲ ಕೊಡ್ಬೇಕಾದ್ರ ದಸ್ತಕತ್ ಬೇಕು, ಉತ್ತಾರಿ ಬೇಕು, ಬರೆದು ಇಡಬೇಕು. ಇಲ್ಲ, ನಮ್ಮ ಊರಾಗ 4 ಮಂದಿ ಹಿರಿಯರ ಅವ್ರು ಹೇಳ್ದಂಗ ಎಲ್ಲಾ ಕೇಳ್ತಾನ ಮಕ್ಕಳು ಮೊಮ್ಮಕ್ಕಳು. ಅವ್ರ ಹೇಳ್ಕಿನೇ ಹಂಗೆ ಕೊಟ್ಟು ಬಿಡ್ತೇನು ಬಿಡ್ಲಕ್ಕ ಬರುದಿಲ್ಲ ಬಂಧುಗಳೇ. ಇದು ಸದ್ಯ ಈಗ ಏನು ದೇಶ ನಡೆದ ನೋಡ, ಭಾರತ ದೇಶ ಎಲ್ಲ ಲೇಖಣಿಕೆ ಮೇಲೆ ನಡೆದದ, ಎಲ್ಲ ಪುಸ್ತಕದಿಂದ ನಡೆದದ. ಮಸ್ತಕದ ಕಾರ್ಯ ಎಲ್ಲೆಲ್ಲೂ ಏನೇನು ಇಲ್ಲ. ಇದು ಸ್ವಚ್ಛವಾದ. ಹೌದು. ಎಷ್ಟು ಬಿಡು, ನಮ್ಮ ಹಾಲ ಮತದೊಳಗ ಒಂದೇ ಒಂದು ಮಾತು ಹೇಳುದು ನಿಮಗೆಲ್ಲ ಗೊತ್ತಿದ್ದು ಮಾತದ. ಏನದ್ರಿ ಗೌಡ್ರ? ತಾಯಿ ಸೂರಾಮದೇವಿ ತಂದಿ ಭರಮ ಗೋಪಾಲನ ಉದರದಿಂದ ಜನ್ಮೆತ್ತಿ ಬಂದ ಬಿಳಿಗುಡಿ ಸಿದ್ಧ ಅವತಾರ ಸಿದ್ಧ ಬೀರದೇವ್ರ ಬೀರದೇವ್ರ ಹುಟ್ಟಿ ಬಂದ. ಎದಕ್ಕಾಗಿ ಬಂದ್ರಿ? ಧರ್ಮ ರಕ್ಷಣಕ್ಕಾಗಿ, ಧರ್ಮ ಸ್ಥಾಪನೆಕ್ಕಾಗಿ ಭೂಲೋಕಕ್ಕೆ ಇಳಿದು ಬಂದಾನ. ಇಳಿದು ಬಂದ. ನೀಲಿ ಹೊತ್ತಗಿ ನೋಡ್ಯಾನ ಗುರುಜವ್ರ. ನೀಲ ಹೊತ್ತಗಿ ದೇವರ ಕೋಲಿ ಒಳಗ ಛಾಮ ಝಳಕ ಮಾಡಿ ನೇಮ ನಿಷ್ಠೆಗಳನ್ನ ಮಾಡಿ ನೀಲ ಹೊತ್ತಗಿ 1 ಪಾನ ತಿರುವಿದ, 2 ಪಾನ ತಿರುವಿದ, 3 ಪಾನ ತಿರುವಿದ. ಗುರುರೇವಣ ಸಿದ್ಧನ ಹಬ್ಬ ಹೊಂಟಿತ್ತು. ಪಟ್ಟದ ಪ್ರಭುಲಿಂಗಕ್ಕೆ ಜಾಡಿಗಂಪಳಿ ಹೊಚ್ಚುದು ಕಾರ್ಯ ಹೊಂಟಿತ್ತು. ಅದು ಕೇಶಂದ್ರ ಬಂದು ಊರ ಹಿರಿಯಾರ ನನ್ನ ಕೇಳಿದ ಹೊತ್ತನೊಳಗೆ ಹಿರಿಯಾರು ಹೇಳಿದ್ರು, ಈ ಹಬ್ಬ ಕಾರ್ಯ ಕೈಗೂಡ ಆಗಬೇಕಾದ್ರೆ ಚಿಂಚಲ ಸೂರದೊಳಗ ಮಾಯಮ್ಮದೇವಿಯೊಳ ಬೀರಪ್ಪ, ಆ ಮಾಯಮ್ಮದೇವಿಗೆ ತಂದು ನೀ ಕರ್ಕೊಂಡು ಬಂದಿದ್ದ ಹಬ್ಬದ ಕಾರ್ಯ ಮಾಡಿದ್ರೆ ಶುದ್ಧ ಆಗ್ತದ ಹೇಳಿ ಹೇಳಿದ ಹೊತ್ತನೊಳಗ ಬಪ್ಪಣ್ಣಿಗೆ ಕಳಿವಿದ್ರೆ ಬಪ್ಪಣ್ಣನ ಜೊತೆಯಲ್ಲಿ ಮಾಯಮ್ಮದೇವಿ ಬರಲಿಲ್ಲ. ಮುಂದ ಅವನೇ ಬೀರಪ್ಪ ಸ್ವಂತ ಹೋಗಿ ಮಾಯಮ್ಮ ದೇವಿಗೆ ಚಂದನಗಿರಿ ಒಳಗ ತಂದು ಗುರು ರೇವಣ ಸಿದ್ಧನ ಹಬ್ಬ ಹಾಕಿ ಪಟ್ಟದ ಪ್ರಭುಲಿಂಗಗೆ ಜಾಡಿಗಂಬಳಿ ಹಚ್ಚಿ ಕಾರ್ಯ ಶುದ್ಧಿ ಮಾಡದ. ಹಬ್ಬ ಆದ ಹೊತ್ತನೊಳಗ ಮನಿ ಒಳಗ ಮುಕ್ಕೊಂಡಿರು ಯಾರಪ್ಪ? ಹಬ್ಬ ಮುಗಿತು ನೋಡು. ದೇವಲೋಕದಿಂದ ಸನಂದ ಬತ್ತು. ಯಾರಿಗೆ ಬತ್ರಿ ಗೌಡ್ರ? ಸಿದ್ಧ ಬೀರ ದೇವರಿಗೆ ಏನತ್ತೆ ಬತ್ತತ್ ಕೇಳಿದ್ರ ಏನತ್ ಬತ್ರಿ? ಬೀರಪ್ಪ ಮರ್ತ್ಯ ಲೋಕಕ್ಕೆ ನಾ ಕಳಿವಿದೆ, ಅದಕ್ಕ ನೀ ಏನು ಮಾಡ್ಲಿಗತ್ತೆ? ಸ್ವತಃ ಪರಮಾತ್ಮನ ಸನದಿತ್ತು. ನಿತ್ಯ ಒಳಗಿಂದ ಎದ್ದ ಕೂತು ಚಟ್ಟ ತೇಳಿ ಚೀರಿದ ಬೀರದೇವ್ರ. ಮುತ್ತಿನ ಸರಿಗಿಲೆ ಮೋತಿ ತಮ್ಮನ ಮಾರಿ ವರ್ಷಿಸಿದ್ರ ಮಾಯಕ್ಕ ಕೇಳ್ತಾಳ ತಮ್ಮಗ, ಬೀರಪ್ಪ ಏನತ್ರಿ ಗೌಡ್ರ? ಮಧ್ಯರಾತ್ರಿ ಒಳಗ ಚಟ್ಟನೆ ಚೀರಿ ಎದ್ದುಕೊಂಡ್ರು. ಕಾರಣ ಏನಂತ ಹೊತ್ತನೊಳಗ ಆಯಳೆಗೆ ಹೇಳ್ತಾನ, ಬೀರದೇವ್ರ ದೇವಲೋಕದಿಂದ ಕೈಲಾಸದಿಂದ ಸನದ ಬಂದದ. ಈ ಲೋಕದೊಳಗ ಅಧರ್ಮ ನಡೆದದ, ಧರ್ಮ ಸ್ಥಾಪನೆಗಾಗಿ ನನಗೆ ಇಲ್ಲಿ ಜನ್ಮ ಆಗ್ಯದ. ಮಿಕ್ಕಿದ ದೈತರನ್ನ ಸಂವಾರ ಮಾಡ್ಬೇಕಾಗ್ಯದ ತಂದ ಹೊತ್ತನೊಳಗ. ಅವಾಗ ಅಂತ ಬೀರದೇವರ ನಾಡ ಸಂಚಾರ ಮಾಡುತ್ತ ನಾಡ ತಿರುಗುತ್ತ ಎಲ್ಲಿ ಬಂದಾತ ಕೇಳಿದ್ರ ನಾಗತಾಣ ಬಂದು ನಾಗರ ಮರ ಏರಿ 4 ದಿಕ್ಕ ಸೋಸಿ ನೋಡ್ದ. ಒಂದ ದಿಕ್ಕಿಗೆ ಕಾರಂಬ ಕತ್ತಳಿ ಶಿವಾಳ ಬಿದ್ದಿತ್ತು. ಜಂಬಿಗೆ ಜಂಕಂಡ ನಾಡಿಗೆ ಕ್ವಾಣೇಶ್ವರ ದೈತನ ಅಡಾಳಿತ್ತಿತ್ತು. ಜನಾದನಕ ಅಲ್ಲಿ ತೊಂದರೆ ಕೊಡ್ತಿದ್ದ. ಹೌದು. ಅಂತ ಮಿಕ್ಕಿದ ದೈತನನ್ನ ಕ್ವಾಣೇಶ್ವರನ ಅವತಾರ ಸಿದ್ಧ ಬೀರದೇವರ ಮರದನ ಮಾಡಿ ಜಗತ್ತದೊಳಗೆ ಅಜರಾಮರ ಕೀರ್ತಿ ಉಳಿಸ್ಯಾನ. ಇದು ಸನದದ ಅಂದು ಓದಿ ಮಾಡ್ಯಾನ ಮಲ್ಲಿಕಾರ್ಜುನ ಮಾಸ್ತರ್ ಅವ್ರ. ಓದಿ ಮಾಡ್ಯಾನ ಸರ್ ಅವ್ರ. ನಿಮ್ಮ ಮಸ್ತಕದೊಳಗೆ ಅಂತದೇ ಏನು ತಾಕತ್ ಇತ್ತು ಅಂದ್ರ ಇತ್ತಪ್ಪ ಅಂದ್ರೆ ಕೆಪಾಸಿಟಿನೇ. ಬೀರದೇವರ ದೃಷ್ಟಾಂತ ಹೇಳಿದ್ದ ತಾಕತ್ ಇತ್ತಂದ್ರ ಮುರಿದು ಮಂಗಳಾರತಿ ಮಾಡಿ. ಹೌದು. ಅದಕ್ಕಿರ್ಲಿ ಬಹಳಷ್ಟು ಮಾತು ಹೇಳಾಡ್ದೆ. ಪುಸ್ತಕ ಅಂತಕ್ಕಂಥದ್ದು ಶ್ರೇಷ್ಠತೆ ಅನ್ನುವಂತ ಒಂದು ಮಾತನ್ನು ಹೇಳಿ